ಹಾಯ್ ಫ್ರೆಂಡ್ಸ್, ಎಲ್ಲರೂ ಶ್ರೀರಾಮನವಮಿ ಹಬ್ಬಕ್ಕೆ ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಮಾಡೋ ಅಂಥ ಬ್ಯುಸಿಯಲ್ಲಿರ್ತೀರ. ಅದ್ರ ಜೊತೆಗೆ ಸಿಂಪಲಾಗಿ ಈ ಒಂದು ಪಾಯಸ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈ ಪಾಯಸ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪಾತ್ರೆ, ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಾದಾಮಿ ಗೋಡಂಬಿ ಅದೆರಡೂ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹೋಲ್ ಹಾಗೆ ಹಾಕ್ಕೊಳ್ಳೋದಕ್ಕಿಂತ. ಅದೆರಡು ಹಾಕ್ಕೊಂಡು ಒಂದು ರೌಂಡ್ ಸುಮ್ಮನೆ ಈ ಥರ ಒಂದ್ಸಲ ಕೈ ಆಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಹುರಿದು ಸೈಡಿಗೆ ತೆಗೆದಿಟ್ಕೋಬೇಕು. ನಾರ್ಮಲ್ ಪಾಯಸ ಅಂತಂದರೆ ಅದಕ್ಕೆ ಇದು ಒಗ್ಗರಣೆ ಇದ್ದ ಹಾಗೆ, ಬಾದಾಮಿ ಗೋಡಂಬಿ ದ್ರಾಕ್ಷಿ ಇರಲೇಬೇಕಲ್ವಾ. ಈ ಸಮ್ಮರಲ್ಲಿ ಈ ರೀತಿ ತಂಪಾಗಿರೋ ಅಂತಹ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಇದು ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಾನು ಕೂಡ ಇವತ್ತು ಶ್ರೀರಾಮನವಮಿ ಹಬ್ಬಕ್ಕೋಸ್ಕರ ಈ ಪಾಯಸವನ್ನು ಮಾಡ್ತಾ ಇರೋದು. ಈಗ ಅದೇ ತುಪ್ಪ ಇನ್ನೂ ಸ್ವಲ್ಪ ಮಿಕ್ಕೊಂಡಿರುತ್ತಲ್ವ, ಆ ತುಪ್ಪಕ್ಕೆ ನೋಡಿ ನೀರಲ್ಲಿ ನೆನೆಸಿರೋ ಅಂತಹ ಸಬ್ಬಕ್ಕಿ ಜಸ್ಟು 1-2 ಅವರ್ಸ್ ನೆನೆಸ್ಕೊಂಡ್ರೆ ಸಾಕು. ನೀವು ಸಣ್ಣದ ದಪ್ಪದ ಸಬ್ಬಕ್ಕಿ ಯಾವ ಥರ ಮನೇಲಿದೆ ನೋಡಿಕೊಂಡು ನೆನೆಸ್ಕೋಬೋದು. ಅದ್ರ ಮೇಲೆ ಇನ್ನೊಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ತುಪ್ಪ ಹಾಕಿದಷ್ಟು ಅದು ಆ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಹುರಿಬೋದು. ಒಂದೊಂದು ಕಾಳು ಒಂದಕ್ಕೊಂದು ಅಂಟದೆ ಸ್ವಲ್ಪ ಹರಳಾಗಿ ಸಪ್ರೇಟ್ ಆಗುತ್ತಲ್ಲ, ಆ ಥರ ಆಗುತ್ತೆ ಅನ್ನೋವರೆಗೂ ಅದನ್ನು ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ. ಅದು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬೆಂದಿದೆ ಅನ್ನೋವಂಥ ಟೈಮಲ್ಲಿ 1 ಕಪ್ಪಷ್ಟು ಹಾಲನ್ನ ಸೇರಿಸ್ಕೋಬೋದು. ಹಾಲು ಹಾಕಿದಷ್ಟು ರುಚಿ ಹೆಚ್ಚಾಗಿರುತ್ತೆ. ನೀರು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಹಾಕ್ಕೊಂಡು, ಇನ್ನು ಪಾಯಸ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಸ್ವೀಟ್ನ ಆ್ಯಡ್ ಮಾಡೋಣ. ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟೇ ಚೆನ್ನಾಗಿರೋ ಬೆಲ್ಲ ತಂದರೂ ಕೂಡ ಅದರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ, ಅದಕ್ಕೆ ಅದನ್ನು ಕರಗಿಸ್ಕೊಂಡು ಈ ರೀತಿ ಶೋಧಿಸ್ಕೊಂಡು ಸೇರಿಸ್ಕೋಬೇಕು. ಸೊ ಈಗ ಸ್ವೀಟ್ನೆಸ್ ಆ್ಯಡ್ ಮಾಡಿದ್ದಾಯಿತು. ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬೋದು ಎಲ್ಲ ಏನೂ ಇಲ್ಲದೆ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊದಲೇ ಸಬ್ಬಕ್ಕಿನ ನೆನೆಸಿಟ್ಕೊಂಬಿಟ್ರೆ 10 ಮಿನಿಟ್ಸಿಗೆ ಆರಾಮಾಗಿ ಈ ಪಾಯಸ ಆಗುತ್ತೆ. ದೇವ್ರದ್ದು ನೈವೇದ್ಯಕ್ಕೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆಗಲೇ ಹೇಳ್ದಾಗೆ ಸಮ್ಮರಲ್ಲಿ ತಂಪು ಕೂಡ. ಈಗ ಕೊನೆಯಲ್ಲಿ ಆಗಲೇ ಹುರಿದು ತೆಗೆದಿಟ್ಕೊಂಡಿದ್ವಲ್ವ ಬಾದಾಮಿ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ಕೊಂಡ್ರೆ ನೋಡಿ ಸಿಂಪಲ್ಲಾಗಿ ಮಾಡೋ ಅಂತಹ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ನಿಮಗೆ ಇಷ್ಟ ಇದ್ದರೆ ಬೇಕಿದ್ದರೆ ಸ್ವಲ್ಪ ಕಲರ್ ಕೂಡ ನೀವು ಸೇರಿಸ್ಕೋಬೋದು, ಕೇಸರಿ ಕಲರು. ಸೊ